ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಬೇಳೂರು ಗೋಪಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಈಗ ವಿವಾದಕ್ಕೆ ಈಡಾಗಿದೆ. ಇದು ಫೆಬ್ರವರಿ 4ರಂದು ಕೊಟ್ಟಂತಹ ಸ್ಟೇಟ್ಮೆಂಟ್. ಆದ್ರೆ ಈಗ ಇದನ್ನ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ಸಂಚಲನವನ್ನ ಮೂಡಿಸ್ತಾ ಇದೆ, ವಿವಾದ ಹುಟ್ಟು ಹಾಕಿದೆ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಫೆಬ್ರವರಿ 4ರ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಈ ಹೇಳಿಕೆಯನ್ನ ನೀಡಲಾಗಿತ್ತು. ಆ ಹೇಳಿಕೆ ಏನಂತ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುಂಡಿಟ್ಟು ಕೊಲ್ಲಿ, ತಾಕತ್ತಿದ್ರೆ ಗುಂಡಿಟ್ಟು ಕೊಲ್ಲಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್. ಈಗ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೊಟ್ಟಂತ ಈ ಹೇಳಿಕೆ ಎಲ್ಲೆಡೆ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಗಾಂಧಿ ಪ್ರತಿಕೃತಿಗೆ ಗುಂಡನ್ನ ಹಾರಿಸಿದ ರೀತಿಯಲ್ಲಿ ಈಗ ಇವರಿಗೂ ಕೂಡ ಗುಂಡನ್ನ ಹಾರಿಸಿ ಅಂತ ಹೇಳಿದ್ದು ಈಗ ಟ್ವಿಟರ್ ಮೂಲಕ ಬಿಜೆಪಿ ಇದನ್ನ ಹರಿಬಿಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಸುಕೇಶ್, ಈ ಸ್ಟೇಟ್ಮೆಂಟ್ ಇವ್ರಿಗೆ ಹಳೆ ಸ್ಟೇಟ್ಮೆಂಟ್, ಆದ್ರೆ ಈಗ ಜ್ಞಾನೋದಯ ಆಯ್ತಾ ಅಥವಾ ಏನಿದ್ರ ಉದ್ದೇಶ? ಓಕೆ, ಬೇಳೂರು ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ ಪ್ರತಿಭಟನಾ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಈಗ ಎಲ್ಲೆಡೆ ಚರ್ಚೆಗೆ ಈಡಾಗಿದೆ. ಫೆಬ್ರವರಿ 4ರ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಹೇಳಿಕೆಯನ್ನ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿದ್ರು. 1 ತಿಂಗಳ ಹಳೆಯ ಹೇಳಿಕೆ ಇದು. ಈಗ ಇದನ್ನ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ಸಂಚಲನವನ್ನ ಮೂಡಿಸ್ತಾ ಇದೆ. ತಾಕತ್ತಿದ್ರೆ ಮೋದಿಯನ್ನ ಗುಂಡಿಟ್ಟು ಕೊಲ್ಲಿ ಅಂತ ಈ ಹೇಳಿಕೆಯನ್ನ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿದ್ರು. ಈ ಹೇಳಿಕೆ ಈಗ ಎಲ್ಲೆಡೆ ವ್ಯಾಪಕ ಚರ್ಚೆ ಆಗ್ತಿದೆ. ಗಾಂಧಿ ಪ್ರತಿಕೃತಿಗೆ ಗುಂಡನ್ನ ಹಾರಿಸಿದ ಪ್ರಕರಣ ಉಲ್ಲೇಖಿಸಿ ಈ ಹೇಳಿಕೆಯನ್ನ ಕೊಡಲಾಗಿತ್ತು. ಈಗ 1 ತಿಂಗಳ ಬಳಿಕ ಈ ಹೇಳಿಕೆಯನ್ನ ಎಲ್ಲೆಡೆ ಹರಿಬಿಡಲಾಗಿದೆ. ಬಿಜೆಪಿ ಇದನ್ನ ಹರಿಬಿಡೋ ಮೂಲಕ ಏನನ್ನ ಹೇಳಲಿಕ್ಕೆ ಹೊರಟಿದೆ ಅನ್ನೋದನ್ನ ಕೂಡ ಕೇಳೋಣ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. 1 ತಿಂಗಳ ಹಳೆಯ ಸ್ಟೇಟ್ಮೆಂಟ್ ಅನ್ನ ಈಗ ಟ್ವೀಟ್ ಮಾಡೋ ಮೂಲಕವಾಗಿ ಏನ್ ಹೇಳ್ತಾ ಇದೆ ಬಿಜೆಪಿ? ದಿವ್ಯ ಜ್ಯೋತಿ, ಏನು 1 ತಿಂಗಳ ಹಿಂದೆ ಕಾಂಗ್ರೆಸ್ ಭವನದ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಏನು ಮಹಾತ್ಮ ಗಾಂಧೀಜಿಯವರ ಫೋಟೋಗೆ ಗುಂಡಿಟ್ಟು ಹೊಡೆದಂತದ್ದು, ಗುಂಡು ಹೊಡಿತಿದ್ದಂತ ಒಂದು ದೃಶ್ಯ ಹಿಂದುತ್ವ ಸಂಘಟನೆ ನಾಯಕರದ್ದು ಒಂದು ಹೊರಬಂದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಮಾಡಿದಂತ ಪ್ರತಿಭಟನೆ. ಆ ಸಂದರ್ಭದಲ್ಲಿ ಮಾತನಾಡುವಾಗ ಬೇಳೂರು ಗೋಪಾಲಕೃಷ್ಣ ಅವರ ರೀತಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ನೀವು ಬೇರೆಯವರಿಗೆ ಗುಂಡು ಹೊಡಿತೀರಿ, ಅಕಸ್ಮಾತ್ ಪ್ರಧಾನಿಯವರಿಗೆ ಮಾಡಿದ್ರೆ ಒಪ್ಕೊಳ್ತೀರಾ ಅಥವಾ ಆ ರೀತಿ ಮಾಡಿದ್ರೆ ಆಗುತ್ತಾ ಅನ್ನುವ ರೀತಿಯಲ್ಲಿ ಅವ್ರು ಮಾತನಾಡಿರುವಂತದ್ದು. ಆದ್ರೆ ಈಗ ಬಿಜೆಪಿಯವರು ಅದನ್ನ ಸಾಕಷ್ಟು ಟ್ರೋಲ್ ಮಾಡ್ತಾ ಇರುವಂತದ್ದು 1 ತಿಂಗಳ ಕಳೆದ ನಂತರದಲ್ಲಿ. ಇದರ ಬಹುಶಃ ಆ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ಗೊಂದಲಗಳು ಇತ್ತು ರಾಜ್ಯ ರಾಜಕಾರಣದಲ್ಲಿ. ಆಪರೇಷನ್ ಕಮಲದ ಸದ್ದು ಜೋರಿತ್ತು. ಹಾಗಾಗಿ ಸ್ವಲ್ಪ ತಡವಾಗಿ ಅದನ್ನ ಈ ರೀತಿ ಬೆಳಕಿಗೆ ತರುವ ಮೂಲಕ ಗೋಪಾಲಕೃಷ್ಣ ಅವರ ದೂರನ್ನು ಕೂಡ ಕೊಡುವಂತ ಒಂದು ತೀರ್ಮಾನ ಕೂಡ ಬಿಜೆಪಿ ನಾಯಕರು ಬಂದಂತೆ ಕಂಡು ಬರ್ತಾ ಇದೆ ದಿವ್ಯ ಜ್ಯೋತಿ. ಅಂದ್ರೆ ಗೋಪಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ನಲ್ಲಿ ಮೋದಿಯನ್ನ ಗುಂಡಿಟ್ಟು ಕೊಲ್ಲಿ ಅನ್ನುವಂತಹ ಹೇಳಿಕೆ ಇತ್ತ ಅಥವಾ ಕ್ವೆಶ್ಚನ್ ಮಾರ್ಕ್ ಆಗಿ ಆ ಹೇಳಿಕೆಯನ್ನ ಕೊಟ್ಟಿದ್ರ? ಕೊಂದ್ರೆ ಸರಿನಾ ಹಾಗಾದ್ರೆ, ನೀವು ಗುಂಡಿಟ್ಕೊಳ್ತೀರಲ್ಲ ಅದೇ ರೀತಿ ಗುಂಡಿಟ್ಟು ಕೊಂದ್ರೆ ಸರಿನಾ ಹಾಗಾದ್ರೆ ಅದನ್ನ ಒಪ್ಕೊಳ್ತೀರಾ ನೀವು ಅನ್ನುವಂತ ರೀತಿಯಲ್ಲಿ ಇತ್ತು ಅವರ ಮಾತಿನ ಇತ್ತು ಅವರ ಮಾತು. ಹಾಗಾಗಿ ಸಹಜವಾಗಿ ಒಂದು ಕಲ್ಲು ಕೂಡ ಕೊಲ್ಲುವಕ್ಕೆ ಪ್ರಚೋದನೆ ನೀಡುವಂತ ಅಥವಾ ಕೊಂದ್ರೆ ತಪ್ಪೇನು ಅನ್ನುವಂತ ಪ್ರಶ್ನಿಸುವ ದಾಟಿಯಲ್ಲಿ ಮಾತುಗಳು ಬಂದಿದ್ರಿಂದ ಸಹಜವಾಗಿ ಅದು ಬಿಜೆಪಿಯ ಕೈಗೆ ಒಂದು ರೀತಿ ಅಸ್ತ್ರವಾಗಿ ಸಿಕ್ಕಿದೆ. ಮತ್ತು ಏನೋ ಗುಂಡು ಹೊಡೆದ ಪ್ರಕರಣ ಏನಿತ್ತು, ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಗುಂಡು ಹೊಡೆದ ಪ್ರಕರಣ ಇತ್ತು. ಆ ಒಂದು ಇಡೀ ಪ್ರಕರಣವನ್ನ ವಿರೋಧಿಸಿ ನಡೆಸಿದಂತ ಪ್ರತಿಭಟನಾ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಇತ್ತು. ಇದು ವಿವಾದ ಆಗ್ತಿದ್ದ ಹಾಗೆ ಏನಾದ್ರೂ ತಮ್ಮ ಮಾತಿನ ದಾಟಿಯ ಬಗ್ಗೆ ಏನಾದ್ರೂ ಸ್ಪಷ್ಟನೆ ಕೊಟ್ಟಿದ್ದಾರಾ, ಹೇಗೆ? ಖಂಡಿತ ಇಲ್ಲ. ಯಾಕಂತಂದ್ರೆ ಇದುವರೆಗೆ ಈ ವಿಚಾರವಾಗಿ ಅವ್ರೇನು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಆದ್ರೆ ಅದ್ರ ಬಗ್ಗೆ ಅವರನ್ನು ತೀರಾ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೆ, ದೂರ ಕೊಟ್ರೆ ಕೊಡ್ಲಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.
ಕಾಂಗ್ರೆಸ್ ನಾಯಕ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು. ಆ ವೇದಿಕೆಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುಂಡಿಟ್ಟು ಕೊಲ್ಲಬೇಕಾ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದು ಒಂದು ತಿಂಗಳ ಹಳೆಯ ಹೇಳಿಕೆ ಇದು. ಆದರೂ ಕೂಡ ಒಂದು ತಿಂಗಳ ಹಿಂದೆ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ಏರುಪೇರುಗಳು ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಸುದ್ದಿಯನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸಿರ್ಲಿಲ್ವೋ ಅಥವಾ ಈಗ ಇದು ಬಿಜೆಪಿಗರ ಒಂದು ವ್ಯಾಪ್ತಿಗೆ ಬಂತೋ ಗೊತ್ತಿಲ್ಲ. ಒಂದು ತಿಂಗಳ ಹಳೆಯ ಹೇಳಿಕೆಯನ್ನ ಟ್ವೀಟ್ ಮಾಡೋ ಮೂಲಕ ಇದೀಗ ಬಿಜೆಪಿ ಸಂಚಲನವನ್ನ ಮೂಡಿಸ್ತಾ ಇದೆ. ತಾಕತ್ತಿದ್ರೆ ಮೋದಿಯನ್ನ ಗುಂಡಿಟ್ಟು ಕೊಲ್ಲಿ ಅಂತ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದು ಗಾಂಧಿ ಪ್ರತಿಕೃತಿಗೆ ಗುಂಡನ್ನ ಹಾರಿಸಿದ ಪ್ರಕರಣವನ್ನ ಉಲ್ಲೇಖಿಸಿ ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಒಬ್ಬ ಪ್ರಧಾನಿಗೆ ಕೊಡುವಂತಹ ಗೌರವ ಇದೇನಾ? ಪ್ರಧಾನಿಯ ಬಗ್ಗೆ ಈ ರೀತಿಯ ಹಗುರವಾಗಿ ಮಾತನಾಡಬಹುದಾ? ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡಬಹುದಾ? ಈ ಹೇಳಿಕೆಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಅವರು ಸಾರ್ವಜನಿಕ ಸಭೆಯಲ್ಲಿ ಕೊಟ್ಟಂತ ಹೇಳಿಕೆ ಇದು. ಹೀಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಬಿಜೆಪಿ ಆಲೋಚಿಸಿದ್ದು ಇದನ್ನ ಎಲ್ಲೆಡೆ ಕೂಡ ಟ್ವೀಟ್ ಮಾಡಿ ಹರಿಬಿಡ್ಲಾಗ್ತಾ ಇದೆ. ಈ ವಿಡಿಯೋ ವೈರಲ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವಿವಾದ ಹೆಚ್ಚಾಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಗೋಪಾಲಕೃಷ್ಣ ಏನಾದ್ರೂ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರಾ ಅಥವಾ ಅವರು ಕೊಟ್ಟಂತ ಹೇಳಿಕೆಗೆ ಅವರು ಕಟಿಬದ್ಧ ಆಗಿರ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ಇಲ್ಲಿಯವರೆಗೂ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಒಂದು ಯಾವ ಸ್ಟೇಟ್ಮೆಂಟ್ಗಳು ಕೂಡ ಬಂದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಒಂದು ತಿಂಗಳ ಹಿಂದೆ ಫೆಬ್ರವರಿ 4ರಂದು ನಡೆದಂತಹ ಕಾಂಗ್ರೆಸ್ ಪ್ರತಿಭಟನಾ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಏನ್ ಹೇಳಿದ್ದಾರೆ ಕೇಳಿ. ಗೌರವ ನಾವು ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ. ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ. ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ. ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ. ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ. ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ. ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಈ ದೇಶದಲ್ಲಿ ಮಹಾತ್ಮ ಗಾಂಧಿಗೆ ಕೊಟ್ಟ ಗೌರವವನ್ನ ನಾವು ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಇವರೇ ಹೇಳ್ತಾರೆ ಇವತ್ತಿನಾದ್ರೂ ಗಾಂಧಿ ಬದುಕಿದ್ದಿದ್ರೆ ಅವ್ರನ್ನ ಉಳಿಸ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಸಾಯಿಸ್ತೀವಿ ಅಂತ. ಹಾಗಾದ್ರೆ ಯಾಕೆ ನಿಮ್ಮ ಮೋದಿಯನ್ನು ಸಾಯಿಸ್ಬಿಡಿ, ದೇಶಕ್ಕೆ ಆಘಾತ ತರ್ತಿದ್ದಿರಲ್ಲ, ಸಾಯಿಸ್ಬಿಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಇದು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ, ವಿವಾದವನ್ನ ಹುಟ್ಟು ಹಾಕ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಾಯಿಸುವ ವಿಚಾರಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಸರಿನಾ ಅನ್ನುವಂತಹ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಫೆಬ್ರವರಿ 4ರ ಕಾಂಗ್ರೆಸ್ ಪ್ರತಿಭಟನಾ ವೇಳೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದು ಒಂದು ತಿಂಗಳ ಬಳಿಕ ಈ ಹೇಳಿಕೆ ಈಗ ಚರ್ಚೆಗೆ ಈಡಾಗ್ತಾ ಇದೆ, ವಿವಾದವನ್ನ ಹುಟ್ಟು ಹಾಕಿದೆ.
ಒಂದು ತಿಂಗಳ ಹಳೆಯ ವಿಡಿಯೋ ಆದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಾಯಿಸ್ಬಿಡಿ ಅನ್ನುವಂತ ಹೇಳಿಕೆ ಕೊಡೋದು ಎಷ್ಟು ಸರಿ ಅನ್ನೋದು ಬಿಜೆಪಿಗರ ವಾದವಾಗಿದೆ. ನಾವು ದೇಶದಲ್ಲಿ ಗಾಂಧಿಗೆ ಕೊಟ್ಟ ಗೌರವವನ್ನ ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ. ಗಾಂಧಿ ಇವತ್ತೇನಾದ್ರೂ ಉಳಿದಿದ್ರೆ ಬಿಡ್ತಾ ಇರ್ಲಿಲ್ಲ, ಸಾಯಿಸ್ತೀವಿ ಅಂತಾರೆ. ಹಾಗಾದ್ರೆ ನಿಮ್ಮ ಮೋದಿಯನ್ನ ಸಾಯಿಸ್ಬಿಡಿ, ದೇಶಕ್ಕೆ ಆಘಾತ ತರ್ತಾ ಇದ್ದಾರಲ್ಲ ಅಂತ ಪ್ರಶ್ನೆಯನ್ನ ಗೋಪಾಲಕೃಷ್ಣ ಮಾಡಿದ್ರು. ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ, ಯಾಕೆ? ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಘಾತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ, ಯಾಕೆ? ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಘಾತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ, ಯಾಕೆ? ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಘಾತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಹಿಂದೂ ಮಹಾಸಭಾದವರು ಒಂದು ಮಾತು ತಿಳ್ಕೋಬೇಕು, ಬಾಬರಿ ಮಸೀದಿ ಮರ್ತಿ ಅಂತ ಹೇಳ್ಕೊಂಡು ಆಶ್ವಾಸನೆ ಕೊಟ್ಟಿದ್ರಲ್ಲ, ಹಾಗಾದ್ರೆ ನೀವು ಕಟ್ಟಿಬಿಟ್ಟಿದ್ದೀರಾ? ಇವತ್ತು ಮೋದಿ ಅವರು ಬಾಬರಿ ಮಸೀದಿ ಕಟ್ಟಿಲ್ಲ, ಹಾಗಾದ್ರೆ ಅವ್ರು ನೀವು ಗುಂಡಿಟ್ಟು ಸಾಯಿಸ್ತೀರಾ ನೀವು ಇವತ್ತು? ಏನಿವತ್ತು ನಮ್ಮ ಗಾಂಧೀಜಿ ಅವ್ರನ್ನ ಕೊಲೆ ಮಾಡಿದಂತ ನಾಥಾರಾಮ್ ಗೋಡ್ಸೆ ಬಗ್ಗೆ ಮಾತಾಡ್ತಾರೆ ಇವತ್ತು. ಅಂತವರು ಈ ದೇಶದಲ್ಲಿ ಇರಬಾರದು ಸ್ನೇಹಿತರೆ. ಅವ್ರೇನಾದ್ರೂ ಈ ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡಕ್ ಹೊರಟ್ರೆ ಬಹುಶಃ ನಿಮಗೆ ತಾಕತ್ತಿದ್ರೆ ನಿಮ್ಮ ಮೋದಿ ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ, ಯಾಕೆ? ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಘಾತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಹಿಂದೂ ಮಹಾಸಭಾದವರು ಒಂದು ಮಾತು ತಿಳ್ಕೋಬೇಕು, ಬಾಬರಿ ಮಸೀದಿ ಮರ್ತಿ ಅಂತ ಹೇಳ್ಕೊಂಡು ಆಶ್ವಾಸನೆ ಕೊಟ್ಟಿದ್ರಲ್ಲ, ಹಾಗಾದ್ರೆ ನೀವು ಕಟ್ಟಿಬಿಟ್ಟಿದ್ದೀರಾ? ಇವತ್ತು ಮೋದಿ ಅವರು ಬಾಬರಿ ಮಸೀದಿ ಕಟ್ಟಿಲ್ಲ, ಹಾಗಾದ್ರೆ ಅವ್ರು ನೀವು ಗುಂಡಿಟ್ಟು ಸಾಯಿಸ್ತೀರಾ ನೀವು ಇವತ್ತು? ಏನಿವತ್ತು ನಮ್ಮ ಗಾಂಧೀಜಿ ಅವ್ರನ್ನ ಕೊಲೆ ಮಾಡಿದಂತ ನಾಥಾರಾಮ್ ಗೋಡ್ಸೆ ಬಗ್ಗೆ ಮಾತಾಡ್ತಾರೆ ಇವತ್ತು. ಅಂತವರು ಈ ದೇಶದಲ್ಲಿ ಇರಬಾರದು ಸ್ನೇಹಿತರೆ. ಅವ್ರೇನಾದ್ರೂ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಒಂದು ತಿಂಗಳ ಹೇಳಿಕೆ ಇದು, ಹಳೆಯ ಹೇಳಿಕೆ ಇದು, ಈಗ ಎಲ್ಲೆಡೆ ಕೂಡ ಚರ್ಚೆಗೀಡಾಗ್ತಾ ಇದೆ. ಏನ್ ಹೇಳ್ತೀರಿ ಮೊದಲನೇದಾಗಿ? ಅಲ್ಲ, ಬೇಲೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಕಾಂಗ್ರೆಸ್ ಪಾರ್ಟಿಯ ಮಾನಸಿಕತೆಯನ್ನ ತೋರಿಸುತ್ತೆ. ಓಕೆ, ದೇಶದ ಸೈನಿಕರು ಹೋರಾಟ ಮಾಡ್ತಾ ಇದ್ರೆ ಅದನ್ನ ಅವರು ಒಪ್ಪಕ್ಕೆ ರೆಡಿ ಇಲ್ಲ, ಮತ್ತೆ ಅದರಲ್ಲಿ ಎಷ್ಟು ಭಯೋತ್ಪಾದಕರು ಸತ್ತಿದ್ದಾರೆ ಅಂತ ಹೇಳಿ ಲೆಕ್ಕ ಕೇಳ್ತಾರೆ. ದೇಶದ ಸೈನಿಕರ ಹೋರಾಟದ ಬಗ್ಗೆನೇ ಸಂಶಯ ವ್ಯಕ್ತ ಮಾಡ್ತಾರೆ. ಇನ್ನೊಬ್ರು ಇಲ್ಲಿ ಶಾಸಕ ದೇಶದ ಪ್ರಧಾನಿಯನ್ನೇ ಗುಂಡಿಕ್ಕಿಕೊಳ್ಳಿ ಅನ್ನುವಂತ ಮಾತಾಡ್ತಾರೆ. ಅಂದ್ರೆ ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ? ದೇಶದಲ್ಲಿ ಒಂದ್ ರೀತಿ ಅರಾಜಕತೆ ನಿರ್ಮಾಣ ಆಗ್ಬೇಕು, ಅದರ ಲಾಭವನ್ನ ಕಾಂಗ್ರೆಸ್ ಪಡಿಬೇಕನ್ನುವಂತ ಒಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಇದು ಇದೆ. ತಕ್ಷಣ ರಾಜ್ಯ ಸರ್ಕಾರ ನಿಜವಾಗ್ಲೂ ಸರ್ಕಾರ ಅಂತ ಇಲ್ಲಿ ಬದುಕಿದ್ದೆ, ತಕ್ಷಣ ಗೋಪಾಲಕೃಷ್ಣ ಅವರನ್ನ ಅರೆಸ್ಟ್ ಮಾಡ್ಬೇಕು, ಅವರನ್ನ ಜೈಲಿಗೆ ಹಾಕ್ಬೇಕು, ಅವರಿಗೆ ಉಗ್ರವಾದಂತ ಶಿಕ್ಷೆಯನ್ನು ಕೊಡ್ಬೇಕು. ಇದು ನನ್ನ ಆಗ್ರಹ ಇದೆ. ಅಲ್ಲ ಮೇಡಮ್, ಈಗ ಫೆಬ್ರವರಿ 4ರ ಒಂದು ಸ್ಟೇಟ್ಮೆಂಟ್ ಇದು, ಅವಾಗ್ಲೇ ನೀವು ಕೇಳ್ಬೋದಿತ್ತಲ್ವಾ? ಯಾಕೆ ಒಂದ್ ತಿಂಗಳು ತಡವಾಗಿ ಕೇಳ್ತಾ ಇರೋದು ಅಂತ? ಇಲ್ಲ, ಅದ್ರ ಬಗ್ಗೆ ನಂಗೆ ಮೊದ್ಲೇ ಗೊತ್ತಾಗಿಲ್ಲ. ಈ ಸ್ಟೇಟ್ಮೆಂಟ್ ಈಗ ಪಬ್ಲಿಷ್ ಆಗಿದೆ. ಯಾವತ್ತು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಒಟ್ಟು ಅವರ ಮಾನಸಿಕತೆ ತೋರಿಸಿದ್ರು. ದೇಶದ ಪ್ರಧಾನಿಯನ್ನ ಕುಟುಕಿ ಕೊಲ್ಲಿ ಅನ್ನುವಂಥದನ್ನ ಯಾವಾಗ ಹೇಳಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಹೇಗೆ ಹೇಳಿದ್ದಾರೆ. ಅಲ್ಲ, ಯಾಕೆ ಕೇಳಿದೆ ಅಂದ್ರೆ ಇದು ಏನು ಯಾರಿಗೂ ಗೊತ್ತಿರಲಿಲ್ಲ ಅಂತಲ್ಲ, ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಮಾಡಿದ್ವಿ ಆಗ. ಮುಖ್ಯವಾಗಿ ಇವತ್ತು ನಿಮ್ಗೆ ಗೊತ್ತಾದ ತಕ್ಷಣ ನಾವು ಅದರ ಬಗ್ಗೆ ಮಾತಾಡಿದ್ವಿ ಅಷ್ಟೇ. ಇದರಲ್ಲಿ ಬೇರೆ ಯಾವುದು ಏನೋ ಇದೆ ಅನ್ನುವಂಥದ್ದಲ್ಲ. ನಂಗೆ ಗೊತ್ತಾದ ತಕ್ಷಣ ನಾನು ಇವತ್ತು ಟ್ವೀಟ್ ಮಾಡಿದ್ದೀನಿ. ನಾನು ಇದರ ಮೊದಲು ನೋಡೇ ಇರಲಿಲ್ಲ. ಆಕ್ಚುಲಿ ಮೊದಲೇ ನೋಡಿದ್ರೆ ಮೊದಲೇ ಅವರ ಬಗ್ಗೆ ನಿಜವಾಗ್ಲೂ ಆಕ್ಷನ್ ತಗೊಳಕ್ಕೆ ನಾವು ಹೇಳ್ಬೋದಾಗಿತ್ತು. ಸೊ ಈಗ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ? ಖಂಡಿತವಾಗಿ ಸೋಮವಾರನೇ ರಾಜ್ಯ ಸರ್ಕಾರ ಇವತ್ತು ಕಂಪ್ಲೇಂಟ್ ಬುಕ್ ಮಾಡ್ಬೇಕು, ಇದು ನನ್ನ ಆಗ್ರಹ ಇದೆ. ಅವರು ಈ ರೀತಿಯ ಒಂದು
ಭಯೋತ್ಪಾದಕರ ರೀತಿಯಲ್ಲಿ ಮಾತಾಡ್ತಾ ಇರುವಂತದ್ದು ಮತ್ತೆ ಯಾವುದೋ ಭಯೋತ್ಪಾದಕ ನಾಯಕ ಮಾತಾಡುವಂತ ದಾಟಿಯಲ್ಲಿ ಮಾತಾಡ್ತಾ ಇರುವಂತದ್ದು ಈ ಸಮಾಜಕ್ಕೆ ಒಳ್ಳೆದಲ್ಲ. ಅವರ ಮಾತಿನ ಉದ್ದಕ್ಕೂ ಕೂಡ ಸಾಯಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಯಿಸ್ತೀರಾ ಅನ್ನೋದೇ ಇತ್ತು. ಗಾಂಧಿ ಇವತ್ತು ಉಳಿದಿದ್ರೆ ಬಿಡ್ತಾ ಇರಲಿಲ್ಲ, ಸಾಯಿಸ್ತೀವಿ ಅಂತಾರೆ. ಹಾಗಿದ್ರೆ ಇವರ ಪ್ರಧಾನಿ ಮೋದಿ ಅವರು ಕೂಡ ಬಾಬ್ರಿ ಮಸೀದಿ ಕಟ್ಟಿಲ್ಲ, ಸಾಯಿಸ್ತೀರಾ ಅಂತ ಕೇಳ್ತಾರೆ. ಯಾವುದು ಅದನ್ನು ನೀವು ತೃಪ್ತಿಪಡಿ, ಯಾವ್ದು ಸರಿ ಯಾವ್ದು ತಪ್ಪು ನಾನು ಅದರ ಸರಿ ತಪ್ಪು ಹೋಗುದಿಲ್ಲ. ಕಾನೂನು ಅದರಂತೆ ಕ್ರಮ ಕೈಗೊಳ್ಳಿ ಮತ್ತು ಕ್ರಮ ತೀರ್ಮಾನ ಮಾಡಿದ್ರು ಏನು ಯಾವ ಭಾಷೆ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟದ್ದು ಪ್ರಚೋದನಕಾರಿ ಹೇಳಿಕೆ ಅನ್ನೋದಾ ನಿಮ್ಮ ಈ ಗಂಭೀರ ಆರೋಪ? ನಮ್ಗೆ ಏನಂದ್ರೆ ಓಕೆ ಮೇಡಮ್, ನಿಮ್ಮ ಧ್ವನಿ ನನಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು. ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ ಇದು.